ಈಗ ಅದೇ ಒಂದು ಆದೇಶ ಮಾಡಿದ್ವಿ ನಾವು, ಒಂದು ಸುತ್ತೋಲೆ ಹೊರಡಿಸಿದ್ವಿ. ಡೀನಿಗೂ ಕೂಡ ಒಂದು ಲೆಟರ್ ಹಾಕಿದ್ವಿ. ಏನಾಗ್ತಿತ್ತು ಅಂದ್ರೆ ಹ್ಮ್ ಆ, ಈ ವಿದ್ಯಾರ್ಥಿಗಳು, ಸ್ನಾತಕೋತ್ತರ ವಿದ್ಯಾರ್ಥಿಗಳು ಮತ್ತೆ ನಮ್ಮ ಇಂಟರ್ನ್ಸ್ ಇಲ್ಲಿ ಮತ್ತೆ ಕಲೀಲಿಕ್ಕೆ ಬಂದಿರೋ ಒಂದು ವಿದ್ಯಾರ್ಥಿಗಳೆಲ್ಲ ಸಾಕಷ್ಟು ಜನರಿಗೆ, ಆಲ್ಮೋಸ್ಟ್ ಒಂದು 75% ಜನರಿಗೆ ಕನ್ನಡ ಬರಲ್ಲ. ಲ್ಯಾಂಗ್ವೇಜ್ ಔಟ್ ಆಫ್ ಸ್ಟೇಟ್, ಔಟ್ ಆಫ್ ಕಂಟ್ರಿ ಎಲ್ಲ ಬರ್ತಾರೆ. ಸೊ ಅವ್ರು ಏನ್ ಮಾಡ್ತಿದ್ರು, ಇಲ್ಲಿ ನಂಗೆ ದೂರ ಯಾವ ತರ ಬರ್ತಾ ಇತ್ತು ಅಂದ್ರೆ, ಆಸ್ಪತ್ರೆ ರೋಗಿಗಳಿಂದ ಆ, ಜನಪ್ರತಿನಿಧಿಗಳಿಗೆ ಮತ್ತೆ ಮಾಧ್ಯಮದವರಿಗೆಲ್ಲ ತಿಳಿಸೋದು ಮಾಡ್ತಿದ್ರು. ಏನಂದ್ರೆ 3-4 ದಿನ ಆಗಿರುತ್ತೆ, ಟ್ರೀಟ್ಮೆಂಟ್ ನಡೀತಾ ಇರುತ್ತೆ, ಬಟ್ ಅವ್ರಿಗೆ ಏನು ಕಮ್ಯುನಿಕೇಟ್ ಮಾಡಲ್ಲ. ಎಲ್ಲರೂ ಅಲ್ಲ, ಕೆಲವರು ಕಮ್ಯುನಿಕೇಟ್ ಮಾಡಲ್ಲ. ಯಾಕೆ ಅಂತ ನೋಡಿದ್ರೆ ಅದು ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇದೆ ಇವರಿಗೆ. ಸರಿಯಾಗಿ ಆ, ನಮ್ಮ ಬರೋ ಬಡವರು ಮತ್ತೆ ಇಲ್ಲಿ ರೋಗಿಗಳೆಲ್ಲ ತುಂಬಾ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರ್ತಾರೆ, ಮತ್ತೆ ಎಜುಕೇಶನ್ ಸ್ವಲ್ಪ ಕಡಿಮೆ ಇರುತ್ತೆ. ಅವ್ರಿಗೆಲ್ಲ ಆಡು ಭಾಷೆಯಲ್ಲೇ ಹೇಳ್ಬೇಕು. ಆಡು ಭಾಷೆಯಲ್ಲಿ ಹೇಳಿದ್ರೆ ಮಾತ್ರ ಅವ್ರಿಗೆ ಕನ್ವಿನ್ಸ್ ಆಗುತ್ತೆ. ಈ ಒಂದು ಫಾರ್ ಎಕ್ಸಾಂಪಲ್ ರಕ್ತ ಪರೀಕ್ಷೆ ಮಾಡಿಸ್ತೀವಿ, ಒಂದು ECG ತೆಗಿತೀವಿ, ಒಂದು ಎಕ್ಸ್ರೇ ತೆಗಿತೀವಿ ಅಂದ್ರೆ ಅದ್ ಏನಾಗಿದೆ ರಿಪೋರ್ಟ್ ಅಂತ ಹೇಳ್ಬೇಕು ಅವ್ರಿಗೆ. ಇವರು ನಾರ್ಮಲ್ ಇದೆ ಅಂತ ವಿದ್ಯಾರ್ಥಿಗಳಿಗೆ ಗೊತ್ತಿರುತ್ತೆ, ಇಲ್ಲ ಡಾಕ್ಟರ್ಸಿಗೆ ಗೊತ್ತಿರುತ್ತೆ, ಬಟ್ ಅವ್ರಿಗೆ ಗೊತ್ತು ಮಾಡ್ಬೇಕು. ಅವ್ರಿಗೆ ನಗ್ನಗ್ತಾ ಒಂದು ಭುಜದ ಮೇಲೆ ಕೈ ಹಾಕಿ, ನೋಡಿ ನಿಮ್ ನಾರ್ಮಲ್ ಇದೆ ರಿಪೋರ್ಟ್, ಎಕ್ಸ್ರೇ ನಾರ್ಮಲ್ ಇದೆ, ಎಕ್ಸ್ರೇ ಸ್ವಲ್ಪ ಪ್ರಾಬ್ಲಮ್ ಇದೆ, ಸರಿ ಆಗುತ್ತೆ ಅಂತ ಹೇಳಿದ್ರೆ ಅವ್ರಿಗೊಂದು ಧೈರ್ಯ ಬರುತ್ತೆ. ಈ ಧೈರ್ಯ ಬರ್ದೇ ಇದ್ರೆ ಏನ್ ಮಾಡ್ತಾನೆ, ಆ ರೋಗಿ ತಗೊಂಡೋಗಿ ಯಾರಿಗಾದ್ರೂ ಕಂಪ್ಲೇಂಟ್ ಮಾಡ್ತಾನೆ, ಜನಪ್ರತಿನಿಧಿಗಳಿಗೆ, ಮೀಡಿಯಾದವರಿಗೆ. ಸೊ ಅದು ನಮ್ಗೆ ಪ್ರತಿ ದೂರ ಬಂದಾಗ ಅದು ಸಾಕಷ್ಟು ಸಮಸ್ಯೆ ಆಗುತ್ತೆ. ನಾವು ವಿಚಾರಿಸಿದಾಗ ಎಲ್ಲ ಟ್ರೀಟ್ಮೆಂಟ್ ನಡೀತಾ ಇರುತ್ತೆ, ಸರಿಯಾಗಿ ಟ್ರೀಟ್ಮೆಂಟ್ ಕೊಡ್ತಾ ಇರ್ತಾರೆ, OT ಪೋಸ್ಟ್ ಮಾಡಿರ್ತಾರೆ, ಎಲ್ಲದೂ ಆಗ್ತಾ ಇರುತ್ತೆ, ಬಟ್ ಅವ್ರಿಗೆ ಕಮ್ಯುನಿಕೇಟ್ ಮಾಡಿರಲ್ಲ. ಇದು ಈ ಇದು ಭಾಷೆಯ ಒಂದು ಕಮ್ಯುನಿಕೇಶನ್ ಏನು ಇದೆ, ಅದು ಅಲ್ಲಿ ಕೊರತೆ ಇದೆ ಅಂತ ಎದ್ದು ಕಾಣ್ತಾ ಇತ್ತು ನನಗೆ. ಈಗ ನಾನು ಒಂದು ಕೇರಳ ರಾಜ್ಯದಲ್ಲಿ 1 ವರ್ಷ ಕೆಲಸ ಮಾಡಿದ್ದೀನಿ ನನ್ನ MBBS ಆದ್ಮೇಲೆ. ಅಲ್ಲಿ ಹೋಗಿ ಒಂದು 3 ತಿಂಗಳಲ್ಲೇ ನಾನು ಮಲಯಾಳಂ ಕಲಿತೆ. ಮಲಯಾಳಂ ಕಲೀದೇ ಇದ್ರೆ ಅಲ್ಲಿ ಬದುಕಕ್ಕೆ ಆಗಲ್ಲ. ರೋಗಿಗಳು ಯಾವ ಭಾಷೆನೂ ಮಾತಾಡಲ್ಲ, ಅಲ್ಲಿ ಹಿಂದಿ ಬರಲ್ಲ, ಇಂಗ್ಲಿಷ್ ಮಾತಾಡಲ್ಲ, ಏದಿಲ್ಲ, ಬರೀ ಮಲಯಾಳಂ. ಸೊ ಮತ್ತೆ ಡಾಕ್ಟರ್ಸ್, ನಮ್ಮ ಕೊಲೀಗ್ಸ್ ಕೂಡ ಅಲ್ಲಿ ಮಲಯಾಳಮೇ ಮಾತಾಡ್ತಿದ್ರು, ಇಂಗ್ಲಿಷ್ ಅಲ್ಲಿ ಮಾತಾಡ್ತಿರ್ಲಿಲ್ಲ. ಸೊ ಅದು ನಮ್ಗೆ ಫೋರ್ಸ್ಫುಲಿ ನಾವು ಮಲಯಾಳಂ ಕಲಿಲೇಬೇಕಾಯ್ತು. ಮತ್ತೆ ಮತ್ತೆ ಓದೋದ್ಲಿಕ್ಕೂ ಕಲ್ತ್ಕೊಂಡ್ವಿ. ಯಾವ್ದಾದ್ರು ಅಲ್ಲಿ ಬ್ಯಾನರ್ ಏನಾದ್ರು ಇದ್ರೆ, ಏನಾದ್ರು ಬೋರ್ಡ್ ಇದ್ರೆ ಅದ್ರಲ್ಲೆಲ್ಲ ಮಲಯಾಳಮೇ ಬರ್ದಿರ್ತಾರೆ ಮೆಜಾರಿಟಿ, ಪ್ರತಿಯೊಂದು ಮಲಯಾಳಮಲ್ಲೇ ಇರುತ್ತೆ. ಸೊ ನಾವು ಮಲಯಾಳಂ ಓದೋದ್ ಕಲ್ತ್ಕೊಂಡ್ವಿ. ಸೊ ಹಾಗೆ ನಮ್ಗೆ ಅನಿವಾರ್ಯ, ಅದು ಲ್ಯಾಂಗ್ವೇಜ್ ಕಲಿಲೇಬೇಕು ಅಂತ ಅನಿವಾರ್ಯತೆ ಬಂದಾಗ ನಾವು ಕಲ್ತೀವಿ. ಅದೇ ತರ ಇಲ್ಲಿ ವಿದ್ಯಾರ್ಥಿಗಳು ಕೂಡ ಅವರಿಗೊಂದು ಒಂದು ಕಮ್ಯುನಿಕೇಶನ್ ಮಾಡಬೇಕು, ರೋಗಿಗಳಿಗೆ ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡ್ಬೇಕಂದ್ರೆ ಅವ್ರು ಕಲಿಬೇಕು. ಈಗ ನಾನು ಡೀನಿಗೆ ಲೆಟರ್ ಕೊಟ್ಟಿದ್ದೀನಿ, ಅವರು ಅವ್ರಿಗೆ ಕಮ್ಯುನಿಕೇಟ್ ಮಾಡ್ತಾರೆ. ಬಟ್ ಯಾಕೆ ಕಲಿಬೇಕು ಅಂದ್ರೆ, ಈಗ ನಮ್ಮ ನಮ್ಮ ಇಲಾಖೆ, ವೈದ್ಯ ಇಲಾಖೆ ಇದೆಯಲ್ಲ, ಇದು ಮೆದುಳಿಂದ ಕೆಲಸ ಮಾಡೋದು ಇಲಾಖೆ ಅಲ್ಲ, ಹೃದಯದಿಂದ ಕೆಲಸ ಮಾಡಬೇಕು. ಅಲ್ಲಿಂದ ಟಚ್ ಮಾಡ್ಬೇಕು ಅಂದ್ರೆ ನೀವು ಚೆನ್ನಾಗಿ ಮಾತಾಡ್ಬೇಕು, ಚೆನ್ನಾಗಿ ಮುಟ್ಬೇಕು, ಅವರಿಗೆ ಒಂದು ಒಂದು ಟಚ್ ಕೊಡಬೇಕು. ಅದು ಮಾಡಿದಾಗ ಮಾತ್ರ ರೋಗಿಗಳಿಗೆ ನೀವು ಮದ್ದು ಏನ್ ಕೊಡ್ತೀರಿ ಅನ್ನೋದು ಮುಖ್ಯ ಅಲ್ಲ, ನೀವು ಯಾವ ತರ ಮಾತಾಡ್ತೀರಿ, ಯಾವ ತರ ಹೇಳ್ತೀರಿ ಅವ್ರಿಗೆ, ಅದು ಮುಖ್ಯ ಆಗುತ್ತೆ. ಸೊ ಇದರಲ್ಲಿ ಒಂದು ನ್ಯೂನತೆ ಕಂಡು ಬಂತು ನನಗೆ. ಅದಕ್ಕೋಸ್ಕರ ಒಂದು ಈ ತರ ಒಂದು ಸುತ್ತೋಲೆ ಹಾಕಿದೆ. 3 ತಿಂಗಳಲ್ಲಿ ಕಲಿಬೇಕು ಅಂತ ಹಾಕಿದ್ದೀನಿ. ತುಂಬಾ ಬುದ್ಧಿವಂತರಿದ್ರೆ 1 ತಿಂಗಳಲ್ಲೂ ಕಲಿತಾರೆ. ಅದೇನು ಭಾಷೆ ಕಲಿಯೋದು ದೊಡ್ಡ ವಿಷಯ ಅಲ್ಲ. ಭಾಷೆ ಕಲಿಯೋದ್ರಿಂದ ಅವ್ರಿಗೆ ಲಾಭ, ಅವ್ರಿಗೆ ಒಂದು ಎಕ್ಸ್ಟ್ರಾ ಅಸೆಟ್ ಆದಂಗೆ, ಅದು ಲ್ಯಾಂಗ್ವೇಜ್ ಎಕ್ಸ್ಟ್ರಾ ಇದ್ರೆ. ಸೊ ಹೀಗೆ ಈ ತರ ಒಂದು ಸಾರ್ವಜನಿಕ ಹಿತದೃಷ್ಟಿಯಿಂದ, ಬಡವರ ಹಿತದೃಷ್ಟಿಯಿಂದ ಇದೊಂದು ಸುತ್ತೋಲೆ ಮಾತು.